ನಮಸ್ತೆ ಮಾತೃಭೂಮಿ ಪ್ರೀತಿಯ ವೀಕ್ಷಕರಿಗೆ ನಿಮ್ಮೆಲ್ಲರ ಪ್ರೀತಿಯ ಭಾಷೆಯನ್ನು ಮಾತನಾಡುವ ಹೃದಯದ ಸಂಚಿಕೆಗೆ ಆಯುರ್ ಪಾಂಚಜನ್ಯದ ವತಿಯಿಂದ ಸ್ವಾಗತ. ಅತಿಯಾಗುತ್ತಿದೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಸಾವು, ಚಿಂತೆಗೀಡು ಮಾಡಿದೆ ಐಸಿಎಂಆರ್ ವರದಿ. ಹೌದು ವೀಕ್ಷಕರೇ, ಹೃದಯ ಮತ್ತು ರಕ್ತನಾಳಗಳ ಕಾಯಿಲೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಭಾರತದಲ್ಲಿ ಮುಖ್ಯ ಸಾವಿನ ಕಾರಣಗಳಾಗಿ ಕಾಣಿಸಿಕೊಂಡಿದೆ. ಒಟ್ಟು ಸಾವಿನ ಸುಮಾರು 28% ಇದೇ ಕಾರಣದಿಂದಾಗಿದೆ ಎಂದು ಐಸಿಎಂಆರ್ ನೀಡಿರುವ ವರದಿ ಶಾಕ್ ನೀಡಿದೆ. ಬೇರೆ ದೇಶಗಳ ಹೋಲಿಕೆಯಲ್ಲಿ ಭಾರತೀಯರು ಪಾಶ್ಚಾತ್ಯರಿಗಿಂತ 5 ರಿಂದ 10 ವರ್ಷ ಮುಂಚೆಯೇ ಹೃದಯ ಕಾಯಿಲೆಗೊಳಗಾಗುತ್ತಿದ್ದಾರೆ. ಅದರಲ್ಲೂ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಭಾರತದಲ್ಲಿ ಪ್ರತಿ 4 ಸಾವಿನಲ್ಲಿ 1 ಸಾವು ಹೃದ್ರೋಗದಿಂದ ಸಂಭವಿಸುತ್ತಿದ್ದು, ಭಾರತೀಯರಿಗೆ ಸರಾಸರಿ 50 ವರ್ಷಗಳಿಗೆ ಹೃದಯಾಘಾತದಿಂದ ಸಾವು ಸಂಭವಿಸಿದರೆ ಪಾಶ್ಚಾತ್ಯ ದೇಶಗಳಲ್ಲಿ ಅದು 58 ವರ್ಷ. ನಗರ ಪ್ರದೇಶಗಳಲ್ಲಿ ವಾಸಿಸುವ ಜನರ ಪರಿಸ್ಥಿತಿ ಕೇಳಲೇಬೇಡಿ. ಬರೋಬ್ಬರಿ 10 ರಿಂದ 12% ಜನರು ಈ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ 4 ರಿಂದ 5% ಇದೆ. ನಮ್ಮ ಜೀನ್ಸ್ಗಳಲ್ಲೇ ತೊಂದರೆ ಇದೆಯಾ? ಭಾರತೀಯರ ಹೃದಯ ನಿಜವಾಗಿಯೂ ವೀಕಾ? ಹೌದು ವೀಕ್ಷಕರೇ, ಹದಿಹರೆಯದವರಲ್ಲಿ ಹೃದಯಾಘಾತವಾದಾಗ ಸಮಾಜದಲ್ಲಿ ಇಂತಹ ಪ್ರಶ್ನೆಗಳು ಮೇಲೇಳುತ್ತವೆ. ಇದಕ್ಕೆ ಪುಷ್ಟಿ ಕೊಡುವಂತೆ ದಕ್ಷಿಣ ಏಷ್ಯಾ ಜನಾಂಗದ ಜನರಲ್ಲಿ ಸಾಮಾನ್ಯ ತೂಕದಲ್ಲಿಯೇ ಹೊಟ್ಟೆ ಭಾಗದಲ್ಲಿ ಹೆಚ್ಚು ಕೊಬ್ಬು ಸಂಗ್ರಹಿಸುವ ಪ್ರವೃತ್ತಿ ಇದೆ. ಭಾರತೀಯರಿಗೆ ಸಣ್ಣ ಕೊರನರಿ ಧಮನಿಗಳು ಅರ್ಥಾತ್ ಸ್ಮಾಲ್ ಕೊರನರಿ ಆರ್ಟರಿ ಹಾಗೂ ಲೈಪೋಪ್ರೋಟೀನ್ ಎ ಮಟ್ಟ ಸಹಜವಾಗಿಯೇ ಹೆಚ್ಚು. ಇದರಿಂದ ಹೃದಯದ ರಕ್ತನಾಳಗಳು ಬೇಗ ಬ್ಲಾಕ್ ಆಗುವ ಸಾಧ್ಯತೆ ಹೆಚ್ಚುತ್ತದೆ ಎಂಬೆಲ್ಲ ವೈಜ್ಞಾನಿಕ ವರದಿಗಳು ಜನರ ಚಿಂತೆಗೆ ಕಾರಣವಾಗುತ್ತವೆ. ಆದರೆ ದಕ್ಷಿಣ ಏಷ್ಯಾ ಜನಾಂಗದ ವಿಶೇಷವಾಗಿ ಭಾರತೀಯರ ಈ ವಿಶೇಷವಾದ ಪ್ರವೃತ್ತಿಗೆ ಒಂದು ಇತಿಹಾಸವಿದೆ ಮತ್ತು ಒಂದು ಮಹತ್ ಕಾರಣವಿದೆ. ಈ ವಿಶೇಷತೆಯನ್ನು ತಿಳಿಯಲು ಥ್ರಿಫ್ಟಿ ಜೀನ್ ಥಿಯರಿ ಸಹಕಾರಿಯಾಗುತ್ತದೆ. ಕಷ್ಟಕರ ಕಾಲದಲ್ಲಿ ಆಹಾರ ಕೊರತೆಯನ್ನು ತಡೆದುಕೊಳ್ಳಲು ಕಾಲಕ್ರಮೇಣ ಕೊಬ್ಬಿನ ಸಂಗ್ರಹವನ್ನು ಹೆಚ್ಚು ಮಾಡುವಲ್ಲಿ ನಮ್ಮ ಜೀನ್ಸ್ಗಳು ಬದಲಾವಣೆಗೊಂಡವು. ಇಂದಿನ ಕಾಲದಲ್ಲಿ ಅದೇ ಗುಣವು ಅತಿಯಾದ ಎನರ್ಜಿ ಸಂಗ್ರಹಕ್ಕೆ ಕಾರಣವಾಗಿ ಹೃದಯದ ಹಾನಿಗೆ ಕಾರಣವಾಗುತ್ತಿದೆ. ಅರ್ಥಾತ್ ಎಂತಹದ್ದೇ ಪರಿಸ್ಥಿತಿಯಲ್ಲಿಯೂ ನಮ್ಮ ಜನಾಂಗ ಸರ್ವೈವ್ ಆಗಲಿ ಎಂದು ಪ್ರಕೃತಿ ನೀಡಿದ್ದ ವರವನ್ನು ನಾವು ಇಂದು ನಮ್ಮ ಜೀವನ ಶೈಲಿಯಿಂದಾಗಿ ಅಭಿಶಾಪವನ್ನಾಗಿ ಮಾರ್ಪಡಿಸಿಕೊಂಡಿದ್ದೇವೆ ಎಂಬುದು ವಿಪರ್ಯಾಸ. ಇವಿಷ್ಟೇ ಅಲ್ಲದೆ ಭಾರತೀಯರ ಇಂದಿನ ಆಹಾರ ಪದ್ಧತಿ ಅಂದಿನ ಕಾಲಗಳಿಗಿಂತ ಭಿನ್ನವಾಗಿದೆ. ಹೆಚ್ಚು ಪ್ರಮಾಣದ ಕಾರ್ಬೋಹೈಡ್ರೇಟ್ ಅರ್ಥಾತ್ ಅಕ್ಕಿ, ಮೈದಾ, ಸಿಹಿ ತಿನಿಸುಗಳ ಸೇವನೆ, ಹುರಿದ ಟ್ರಾನ್ಸ್ ಫ್ಯಾಟ್ ಮತ್ತು ಸಕ್ಕರೆ ಮಿಶ್ರ ಪಾನೀಯಗಳ ಅತಿಯಾದ ಬಳಕೆ, ಹಣ್ಣುಗಳು, ತರಕಾರಿಗಳು, ನಾರು ಪದಾರ್ಥಗಳು ಮತ್ತು ಒಮೆಗಾ 3 ಕೊಬ್ಬುಗಳ ಕೊರತೆ ಕೂಡ ಈ ಸಮಸ್ಯೆಗೆ ನಾಂದಿ ಹಾಡಿವೆ. ಹಾಳಾದ ಜೀವನ ಶೈಲಿ. ಇಲ್ಲಿ ಗಮನಿಸಬೇಕಾದದ್ದು ನಮ್ಮ ಲೈಫ್ ಸ್ಟೈಲ್, ಅಸ್ತವ್ಯಸ್ತ ಜೀವನ ಶೈಲಿ. ಹೌದು, ಭಾರತೀಯರಲ್ಲಿ 60%ಕ್ಕಿಂತ ಹೆಚ್ಚು ಜನರು ನಿಯಮಿತ ವ್ಯಾಯಾಮ ಮಾಡುವುದಿಲ್ಲ ಎಂದು ಅನೇಕ ವರದಿಗಳು ದೃಢೀಕರಿಸಿವೆ. ಬಹಳ ಸಮಯ ಕುಳಿತುಕೊಳ್ಳುವುದು, ವ್ಯಾಯಾಮದ ಕೊರತೆ, ನಗರಗಳಲ್ಲಿನ ಒತ್ತಡ, ಕೆಲಸದ ಒತ್ತಡ, ಟ್ರಾಫಿಕ್, ನಿದ್ರೆಯ ಕೊರತೆ, ಧೂಮಪಾನ ಮತ್ತು ಮದ್ಯಪಾನ ಹೃದಯದ ರಕ್ತನಾಳಗಳಿಗೆ ಹಾನಿ, ಮಾನಸಿಕ ಒತ್ತಡ, ಸ್ಪರ್ಧಾತ್ಮಕ ಜೀವನ ಮತ್ತು ವಿಶ್ರಾಂತಿಯ ಕೊರತೆ, ವಾಯು ಮಾಲಿನ್ಯ ಇವೆಲ್ಲವುಗಳ ಫಲಿತಾಂಶವೇ ಹೃದಯದ ಆರ್ತನಾದ. ಹೃದಯಕ್ಕೆ ನಾವು ತೋರಿಸಬೇಕಾಗಿದೆ ಪ್ರೀತಿ. ಹೌದು ವೀಕ್ಷಕರೇ, ಹೃದಯದ ಕಾಳಜಿ ಮಾಡದೆ ಹೋದರೆ ಭಾರತ ಮುಂದೊಂದು ದಿನ ಅತ್ಯಂತ ಕ್ಲಿಷ್ಟಕರ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತದೆ. ಜನರು ಎದೆನೋವು, ಉಸಿರಾಟದ ತೊಂದರೆ ಮುಂತಾದ ಮೊದಲ ಲಕ್ಷಣಗಳನ್ನು ನಿರ್ಲಕ್ಷಿಸುತ್ತಾರೆ. ಹೈ ಬಿಪಿ, ಡಯಾಬಿಟಿಸ್ ಮತ್ತು ಕೊಲೆಸ್ಟ್ರಾಲ್ ತಡವಾಗಿ ಪತ್ತೆಯಾಗುತ್ತದೆ. ಅಂದರೆ ಅಪಾಯದ ಹಂತದಲ್ಲಿ ಚಿಕಿತ್ಸೆ ಪ್ರಾರಂಭವಾಗುತ್ತದೆ. ಇವತ್ತಿಗೂ ಭಾರತದ ಅನೇಕ ಭಾಗಗಳಲ್ಲಿ ಹೈ ಬಿಪಿ ಮತ್ತು ಡಯಾಬಿಟಿಸ್ಗಳನ್ನು ರೋಗವೆಂದು ಪರಿಗಣಿಸದೆ ಜನರು ಇರುವುದು ಇಂಡಿಯನ್ ಹೆಲ್ತ್ ಇಲ್ಲಿಟ್ರಸಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಹಬ್ಬ, ಊಟ, ಸಿಹಿ ತಿಂಡಿಯ ಸಂಸ್ಕೃತಿ ಹೀಗೆ ಹಲವು ಸಂದರ್ಭಗಳಲ್ಲಿ ಮಿತಿಮೀರಿದ ಸೇವನೆಯನ್ನು ಕೈಬಿಡುವುದು ಉತ್ತಮ. ಇನ್ನು ಎಲ್ಲ ತಿಳಿದ ಯುವಜನತೆಯೇ ಇನ್ನು ನಾನು ಯಂಗ್, ಹೃದಯದ ಸಮಸ್ಯೆ ನನಗೆ ಬರೋದಿಲ್ಲ ಎಂಬ ಮನೋಭಾವನೆಯನ್ನು ಬಿಟ್ಟಾಗ ಮಾತ್ರ ಅವರು ಭೂಮಿಯ ಮೇಲೆ, ಅದರಲ್ಲೂ ಭಾರತದಂತಹ ಸುಂದರ ದೇಶದಲ್ಲಿ ಇನ್ನಷ್ಟು ದಿನ ಬದುಕಲು ಸಾಧ್ಯ. ಅನಿಯಮಿತ ಕೆಲಸದ ಸಮಯ, ಸಾಮಾಜಿಕ ಒತ್ತಡ ಮತ್ತು ಮೊಬೈಲ್ ಸ್ಕ್ರೀನ್ ವ್ಯಸನ ಹೃದಯದ ವಿಶ್ರಾಂತಿಯ ಸಮಯವನ್ನು ಕಡಿಮೆಗೊಳಿಸುತ್ತಿದೆ. ಹಾಗಾದರೆ ಹೃದಯದ ರಕ್ಷಣೆಗೆ
ಏನೆಲ್ಲ ಮಾಡಬೇಕು? ಹಣ್ಣು, ತರಕಾರಿ, ಸಿರಿಧಾನ್ಯ, ಒಮೆಗಾ 3 ಯುಕ್ತ ಆಹಾರ ಸೇವನೆ, ಉಪ್ಪು, ಸಕ್ಕರೆ, ಕಡಿಮೆ ಎಣ್ಣೆಯ ಸೇವನೆ, ವಾರಕ್ಕೆ ಕನಿಷ್ಠ 150 ನಿಮಿಷಗಳ ಏರೋಬಿಕ್ ವ್ಯಾಯಾಮ, ನಿಯಮಿತ ತಪಾಸಣೆ, ರೆಗ್ಯುಲರ್ ಹೆಲ್ತ್ ಸ್ಕ್ರೀನಿಂಗ್, 30 ವರ್ಷಗಳ ನಂತರ ಪ್ರತಿ ವರ್ಷ ಬಿಪಿ, ಶುಗರ್, ಲಿಪಿಡ್ ಪ್ರೊಫೈಲ್ ಪರೀಕ್ಷೆ, ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ನ ತ್ವರಿತ ನಿಯಂತ್ರಣದಿಂದ ಹೃದಯ ಕಾಯಿಲೆಯ ಅಪಾಯ 40% 50% ಕಡಿಮೆಯಾಗಬಹುದು. ಇನ್ನು ಆಯುರ್ವೇದ ಶೈಲಿಯ ದಿನಚರಿಯ ಬಗ್ಗೆ ಗಮನ ಹರಿಸುವುದು ಸೂಕ್ತ. ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ದೆಯಿಂದ ಏಳುವುದು. ಮಿತ್ರರೇ, ಬ್ರಾಹ್ಮಿ ಮುಹೂರ್ತ ಯಾವುದು ಎಂಬ ಗೊಂದಲ ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಇರುತ್ತದೆ. ಆದ್ದರಿಂದ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಆಯುರ್ಪಾಂಚಜನ್ಯ ವಿಸ್ತೃತವಾಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದು, ಅದರ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ನಲ್ಲಿ ನೀಡುತ್ತಿದ್ದೇವೆ. ಆಸಕ್ತರು ಆ ವಿಡಿಯೋದಿಂದ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಇನ್ನು ನಿಯಮಿತ ವ್ಯಾಯಾಮ, ರಕ್ತ ಸಂಚಾರದ ಸುಧಾರಣೆಗೆ ಉಪಯುಕ್ತ, ತೈಲಾಭ್ಯಂಗ, ವಾತಶಮನ, ಹೃದಯ ಶಕ್ತಿ ವೃದ್ಧಿ, ಸ್ನಾನ, ಶರೀರ ಮತ್ತು ಮನಸ್ಸಿಗೆ ಚೈತನ್ಯ, ಧ್ಯಾನ ಮತ್ತು ಪ್ರಾಣಾಯಾಮ ಮಾನಸಿಕ ಸಮತೋಲನಕ್ಕೆ ಸಹಕಾರಿ. ಋತುವಿನ ಪ್ರಕಾರ ಆಹಾರ, ವ್ಯಾಯಾಮ ಬದಲಾವಣೆ ಮಾಡಬೇಕು. ಉದಾಹರಣೆಗೆ, ಶೀತ ಋತುವಿನಲ್ಲಿ ಕಫ ಹೆಚ್ಚಾಗುವುದರಿಂದ ತೈಲಯುಕ್ತ ಆಹಾರ ಕಡಿಮೆ ಮಾಡುವುದು. ಇನ್ನು ಋತುನುಸಾರ ಪಂಚಕರ್ಮ ಶೋಧನಾ ಕ್ರಮಗಳಿಂದ ದೋಷ ನಿರ್ಮೂಲನ. ಹೃದಯ ಸ್ನೇಹಿ ಆಹಾರ, ಆಯುರ್ವೇದದಲ್ಲಿ ಇದನ್ನು ಹೃದಯ ಆಹಾರ ಎಂದು ಕರೆಯಲಾಗಿದೆ. ಆಮ್ಲ, ಬೆಟ್ಟದ ನೆಲ್ಲಿಕಾಯಿ, ಬೆಳ್ಳುಳ್ಳಿ, ಅರಿಶಿಣ, ಶುಂಠಿ, ಗೋಧಿ, ಸಜ್ಜೆ, ಜೋಳ, ಹುರುಳಿಕಾಳು, ಹಸಿರು ತರಕಾರಿಗಳು, ನಿಯಮಿತ ತುಪ್ಪದ ಸೇವನೆ, ಹೃದಯ ಬಲ ಮತ್ತು ರಕ್ತ ಶುದ್ಧೀಕರಣಕ್ಕೆ ರಸಾಯನ ಔಷಧಿಗಳ ಸೇವನೆ, ಆಮಲಕ್ಕಿ ಮತ್ತು ಗುಡುಚಿಗಳಿಂದ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತದೆ. ಯೋಗ ಮನಸ್ಸು ಮತ್ತು ದೇಹದ ಸಮತೋಲನವನ್ನು ಕಾಪಾಡುತ್ತದೆ. ತಾಡಾಸನ, ತ್ರಿಕೋಣಾಸನ, ಭುಜಂಗಾಸನ, ಗೋಮುಖಾಸನ, ಶವಾಸನ. ಇನ್ನು ಪ್ರಾಣಾಯಾಮದಲ್ಲಿ ಅನುಲೋಮ ವಿಲೋಮ, ನಾಡಿ ಶೋಧನ, ಭ್ರಾಮರಿ ಇವೆಲ್ಲವೂ ಹೃದಯದ ಆರೋಗ್ಯಕ್ಕೆ ಪ್ರಮುಖ ಯೋಗಾಭ್ಯಾಸಗಳು. ಇನ್ನು ಧ್ಯಾನದ ಅಭ್ಯಾಸ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ರಕ್ತದ ಒತ್ತಡವನ್ನು ಸಮತೋಲನಗೊಳಿಸುತ್ತದೆ. ಹೀಗೆ ಆಹಾರ, ವ್ಯಾಯಾಮ, ಧ್ಯಾನ, ರಸಾಯನ ಮತ್ತು ಮನಸ್ಸಿನ ಶಾಂತಿಯ ಮೂಲಕ ದೋಷ, ಧಾತು, ಮನಸ್ಸಿನ ಸಮತೋಲನ ಸಾಧಿಸುವುದೇ ನಿಜವಾದ ಹೃದಯ ರಕ್ಷಣೆ. ಇನ್ನು ನಿಮ್ಮ ಹೃದಯದ ಬಗ್ಗೆ ಮಾಹಿತಿ ಮತ್ತು ಚಿಕಿತ್ಸೆ ಸಲಹೆಯ ಅಗತ್ಯವಿದ್ದಲ್ಲಿ ಹತ್ತಿರದ ಆಯುರ್ವೇದ ವೈದ್ಯರನ್ನ ಸಂಪರ್ಕಿಸಿ ಅಥವಾ ಕೆಳಗೆ ನೀಡಿರುವ ಸಂಖ್ಯೆಗೆ ಕರೆ ಮಾಡಿ ಆಯುರ್ಪಾಂಚಜನ್ಯ ವೈದ್ಯರ ಜೊತೆ ಮಾತನಾಡಿ. ಆಯುರ್ವೇದ ಮತ್ತು ಆಧುನಿಕ ವಿಜ್ಞಾನವನ್ನ ಸಂಯೋಜಿಸಿದರೆ ಭಾರತದ ಹೃದಯಗಳು ಮತ್ತೆ ಬಲಿಷ್ಠವಾಗಬಹುದು. ಇದಾಗಿತ್ತು ಮಿತ್ರರೇ ಈ ಹೊತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.